ಮೊದಲು ತಿಳ್ಕೊಬೇಕಾಗ್ಯದ ನಾವು. ಹೌದು. ಯಾಕೆ ಕೇಳ ಮಗನ? ಯಾಕ್ರಿಪ್ಪ? ಭೂಮಿಗೆ ಬಂದ ಮ್ಯಾಲ ಇನ್ನೊಬ್ಬರಿಗೆ ನೋವು ಮಾಡಬಾರ್ದು, ಮಾಡಬಾರ್ದ್ರಿಪ್ಪ. ಇನ್ನೊಬ್ಬರಿಗೆ ಕೆಟ್ಟ ಮಾಡಬಾರ್ದು, ಹೌದು. ಇನ್ನೊಬ್ಬರಿಗೆ ಆಸ್ತಿನ ಕಣ್ಣು ಹಾಕಬಾರ್ದು. ಹಾಕಬಾರ್ದು. ಭಗವಂತ ನಿನಗೆ ಎಟ್ಟು ಕೊಟ್ಟ ನೋಡು, ಅಷ್ಟೇ ಅದ್ರಾಗ ತೃಪ್ತಿ ಪಡು. ನಿನ್ನ ಜನ್ಮ ಸ್ವಾರ್ಥಕ್ಕಾಗ್ತೈಪ್ಪ. ಸ್ವಾರ್ಥಕ್ಕಾಗ್ತದ. ಅದಕ್ಕೆ ಮನುಷ್ಯ ಜನ್ಮ ಹ್ಯಾಂಗತಿ ಕೇಳಿದ್ರೆ ಮಗನ ಜೋಕಾಲಿ ಇದ್ದಾಗ ಮಗನ ಜೋಕಾಲಿ. ಸರ್ ಇದು ಹೆಂಗ್ರಿ ಜೋಕಾಲಿ? ತಮ್ಮ ಜೋಕಾಲಿ ಮುಂದೆ ಹೋಗ್ಯಾದ ಮಗನ, ಖರೇದ ಮಾತ. ಅದು ಹೊರ ಹಿಂದೆ ಬರೆಯಬೇಕಲ್ಲ ಮಗನ. ಬರೇಬೇಕಲ್ಲಪ್ಪ. ಹಂಗೇಂಗ? ಹೌದಿಲ್ಲ? ಹೌದು. ಮುಂದೆ ಹೋಗ್ಯಾದ ನೀ ತಿಳ್ಕೊಂಡು, ನಾನು ಮುಂದೆ ನೀ ತಿಳ್ಕೊಂಡಿ. ಹಿಂದಕ್ಕೆ ಬರೋದು ಗೊತ್ತಿಲ್ಲ. ಹಿಂದಕ್ಕೆ ಜೋಕಾಲಿ ಬರ್ತದ ನೀ ತಿಳ್ಕೊಬೇಕಾಗ್ಯದ ಮಗನ. ಹೌದಪ್ಪ. ಹೌದು. ಹೌದಾ? ಜೋಕಾಲಿ ಜಾಗದಲ್ಲಿ ತಂದ್ರು ಇದಕ್ಕೊಬ್ಬ ತೂಗ ಬರ್ತಾನೆ. ಇದು ಮೊದಲು ತೆರೆಯಾಗಿರ್ಬೇಕು. ಅದಪ್ಪ ಅದ ಹಿಂದ್ ಎದಕ್ ಹೋಗ್ತದ ಮುಂದೆ ಬರ್ಲಕ್ಕೆ ಹಿಂದ್ ಹೋಗ್ತದ. ಹಿಂದಕ್ಕೆ ಎದಕ್ ಹೋಗ್ಯದ ಮಗನ? ಅದು ಅದಕ್ಕೆ ಹೋಗ್ಯದಪ್ಪ. ಮುಂದೆ ಬರ್ಲಾಕಿ ಹಿಂದಕ್ಕೆ ಹೋಗ್ಯದ ಮಗನ. ಮುಂದೆ ಎದಕ್ ಬಂದದ? ಎದಕ್ ಹೋಗ್ಯದ? ಹಿಂದೆ ಬರ ಸಂಬಂಧ ಮುಂದೆ ಹೋಗ್ಯದ್ರಿ. ಖರೆ ನೀ ಮುಂದಕ್ಕೆ ಹೋಗ್ಯದ ಖುಷಿ ಪಡಬೇಡ ಮಗನ. ಹಿಂದಕ್ಕೆ ಹೋಗಿ ಜೋಕಾಲಿ ಬರ್ತಾತ್ ಮೊದಲು ತಿಳ್ಕೊಬೇಕಾಗ್ಯದ. ಹೌದಪ್ಪ. ಆಗ ಮನುಷ್ಯ ಜನ್ಮದೊಳಗ ಸುಖ ದುಃಖ ಕಷ್ಟ ನಷ್ಟಗಳು. ಹೌದಾ? ಅದಕ್ಕೆ ಜೋಕಾಲಿದಂಗ ಬಂದೇ ಬರ್ತಾವ ಮಗನ. ಬರ್ತಲ್ರಿ. ಪರಮಾತ್ಮನ ನಾಮಸ್ಮರಣೆ ಮಾಡ್ದಪ್ಪ ಅಂತಂದ್ರ, ನಮ್ಮದು ಭಗವಂತನ ಧ್ಯಾನ ಮಾಡ್ದಪ್ಪ ಅಂತಂದ್ರ ಹೌದು ನಮ್ಮಲ್ಲಿರ್ತಕ್ಕಂತ ಅದು ಅಹಂಭಾವ